ರೀ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಮ್ಮ ಆಸ್ತಿ ಕಿತ್ಕೊಂಡಿರೋ ಸಾವುಕಾರ ದರಿದ್ರನ ನಮ್ಮ ಮಗಂಗೆ ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಹಿಂಗೋಗಿ ಹಂಗೆ ಬರ್ತೀನಿ. ನೋಡ್ತಾ ಇರ್ರಿ, ನಮ್ಗೆ ಏನಾರ ಒಂದು ವ್ಯವಸ್ಥೆ ಒಂದೇ ದಿನದಾಗ ಏನೇ ಮಾಡ್ಕೊಡ್ತಾನೆ ಲೋಪರ್ ನನ್ನ ಮಗ. ಅಲ್ಲಿ ಗಂಟನೂ ಏನು ಬಿಡ್ತೀನಿ ಅಂತ ಅನ್ಕೊಂಡ್ರ? ನನಗೆಲ್ಲ ಸೆಟ್ಲ್ಮೆಂಟ್ ಮಾಡೋ ಗಂಟನೂ ಬಿಡೋಕ್ಕಿಲ್ಲ. ನಾನಂತೂ ಬಿಡೋಕ್ಕಿಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈ ಮಗ ಅವಂದೇಣಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡಿ ಕೂತ್ಕೊಂತೀನಿ. ಅವಾಗ ಮುಚ್ಕೊಂಡು ನಮ್ಗೇನೋ ಒಂದು ಸೆಟ್ಲ್ಮೆಂಟ್ ಮಾಡಿಕೊಡ್ತಾನೆ. ನೋಡ್ತಾ ಇರ್ರಿ. ಜೊತೆಗೆ ಆ ಪ್ಯಾಕ್ಟ್ರಿನೂ ನಮಗೆ ಬರಬೇಕು. ಹಂಗೆ ಮಾಡ್ತೀನಿ. ನೋಡ್ತಾ ಇರ್ರಿ. ಇವಾಗ ಈ ವಿಷಯನ ಯಾರಿಗೂ ಗೊತ್ತಾಗಿದ್ದಂಗೆ ಮಾಡು. ಆಮೇಕಿನ ನನ್ನ ಮಾನ ಮರುವದಿ ಊರಾಗ ಹೊಂಟೋಗ್ಬಿಡ್ತದೆ. ನೋಡಪ್ಪ, ಶಾರದಿ ಮಗ ಅವ್ ಗಂಡಂದಲ್ವಂತೆ ಬ್ಯಾರೆಂದಂತೆ ಅಂತ ಹೇಳ್ಬಿಟ್ಟು ನಾವು ಸುಮ್ಕೆ ನಾಟಕ ಆಡ್ತಿರೋದು ಅಂತ ಯಾರಿಗೂ ಗೊತ್ತಾಗಕ್ಕಿಲ್ಲ. ಸರಿನಾ? ಊರು ಜನ ಎಲ್ಲ ಆಡ್ಕೊಬಿಡ್ತಾರೆ. ನೀನು ಹೆಂಗನ ಹೋಗ್ಬಿಟ್ಟು ಪ್ಲಾನ್ ಮಾಡಿಬಿಟ್ಟು ಏನೋ ಒಂದು ಇದು ಮಾಡು. ಸರಿನಾ? ಆಮೇಕಿಂದ ಬೇಕಾದರೆ ಇದನ್ನ ಯೋಚನೆ ಮಾಡೋಣ. ಸರಿ ಆಯ್ತು ಹೇಳಿ. ನಾನು ಯಾರಿಗೂ ಗೊತ್ತಾಗಂಗೆ ಏನು ಹೇಳೋಕ್ಕಿಲ್ಲ. ನನ್ನ ಪಾಡು ನಾನು ಸುಮ್ಕಿರ್ತೀನಿ. ಯಾರಿಗೂ ಗೊತ್ತಾಗಂಗೆ ಏನು ಇದು ಮಾಡೋಕ್ಕಿಲ್ಲ. ಒಬ್ಬನೇ ಇದ್ದಾಗ ಮಾತ್ರ ಹೋಗಿ ಕೇಳ್ತೀನಿ. ನಡ್ಕೊಂಡು ಹೋಯ್ತೀನಿ. ನೋಡೋರು ಮನ್ ತಗೋನು ಇಲ್ಲ ಹೊಲ್ ತಗೋನು ಎಲ್ಲೋ ಒಂದು ಹತ್ರ ಬಿದ್ದಿತ್ತಾನೆ. ಹೋಯ್ತೀನಿ. ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀವು ಮನ್ಗೋಗಿರ್ರಿ. ಅವ್ನು ಏನು ಹೇಳ್ತಾನೆ ಅಂತ ಬಿಟ್ಟು ಬಂದು ಹೇಳ್ತೀನಿ. ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಸರಿ ಆಯಿತು ರೀ. ಒಂದ್ಕಿತ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಬಂದ್ಬಿಡಿ. ನನ್ನ ಮಗಳು ಸಿಕ್ಕೋದ್ಲ ಏನು ಅಂತ ಹೇಳ್ಬಿಟ್ಟು ಪೊಲೀಸವ್ರನ್ನ ಕೇಳ್ಕೊಂಬಿಟ್ಟು ಬಂದ್ಬಿಡಿ. ಸುಮ್ಕೆನೆಯ ತಿರ್ಗಾ ಸಿಗಲಿಲ್ಲ ಅಂದರೆ ಕಷ್ಟ ಆಯ್ತದೆ. ಹೋಗ್ಬಿಟ್ಟು ಬಂದ್ಬಿಡಿ. ನನಗಂತೂ ಮಗಳು ಇಲ್ದಿರೋದಕ್ಕೆ ನನಗಂತೂ ಒಂಥರ ದುಃಖ ಆಯ್ತೈತೆ. 2 ಮಕ್ಕಳು ನನ್ನ ಮಕ್ಳು ಅಲ್ವೇನ್ರಿ? ಒಂದು ಮಗ ಇಲ್ಲ ಅಂದ್ರೂ ದುಃಖ ಹಾಕಿಲ್ವ ನನಗೆ? ಏನೋ ಜೀವನಕ್ಕೆ ಹೊಟ್ಟೆ ಪಡ್ಗೆ ಇದೆಲ್ಲ ಮಾಡ್ತಾ ಇವನಿ. ಹೋಗ್ಬಿಟ್ಟು ಮಗನ ಎಲ್ಲೈತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಬನ್ನಿ. ನೀನೇನು ಟೆನ್ಷನ್ ತಗೋಬೇಡ. ನಾನು ಹೋಗ್ಬಿಟ್ಟು ಬರ್ತೀನಿ. ನೀನು ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಾ ಹೋಗು. ಸರಿ ಆಯಿತು. ಸರಿಲೇ, ಊರಿಗೆಲ್ಲ ಗೊತ್ತಾಗಂಗೆ ನನ್ನ ಮುರ್ವಾದಿ ಕಳಿ ಅಂಥದ್ದು ಕೆಲಸ ಮಾತ್ರ ಏನು ಮಾಡಕ್ಕೆ ಹೋಗ್ಬೇಡ. ನನ್ನ ಮುರ್ವಾದಿ ಮಾತ್ರ ಕಳಿಬೇಡ. ಈಗಲೇ ಹೇಳಿವಿನಿ. ಸರಿ? ನಾವು ಊರು ಜನ ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿ ಹೋಗ್ಬಿಟ್ಟು ಏನೋ ಅವನು ಒಬ್ಬನು ಗೊತ್ತಾಗಂಗೆ ಮಾಡ್ಬಿಟ್ಟು ಬಾ. ಗೊತ್ತು ಬಿಡಿ. ನಾನು ಹೆಂಡ್ತಿನ ಬುಟ್ಟಿಗೆ ಹಾಕೊಂಡಿದ್ದಾಯ್ತು. ಈ ಸಾವುಕಾರ ಯಾವತ್ತಿದ್ರು ಸಾವುಕಾರನೇ. ಯಾವತ್ತೂ ನಾನು ಕಮ್ಮಿ ಆಗಲ್ಲ ಅಂದರೆ ಆಗಲ್ಲ. ಅಷ್ಟೇನೆ. ಸಾವುಕಾರ್ರೆ ಈ ಮನೆಯಾಳಿ ಯಾಕೆ ನೋಡಿಕೊಬಿಟ್ಟು ಬಂದ್ಬಿಟ್ಟವಳಲ್ಲ. ಈ ಮನೆಯಾಳಿಗಂತೂ ಪಾಪ ಇನ್ನೂ ನಾನು ಹುಚ್ಚಿಬಿಟ್ಟಿಲ್ಲ ಅಂತ ಅನ್ನಿಸ್ತದೆ. ಏನು ಶಾರದಿ? ಓಹೋ, ಮಗನ ಎತ್ಕೊಂಡು ಯಾಕೆ ಈ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನು ವಿಷಯ? ಏನು ಸಮಾಚಾರ? ಓಹೋ, ನನ್ನ ಮ್ಯಾಲಿರೋ ಪಾಪ ಎಲ್ಲ ಕಮ್ಮಿ ಆಗ್ಬಿಡ್ತೇನು? ನೀನು ಬಿಡು. ನಾನು ನುಡಿಕೊಂಬಿಟ್ಟು ಬಂದಿದ್ಯಾ ಅಂದಮೇಲೆ ನನ್ನ ಮ್ಯಾಲಿನ ಪಿರುವುದಿಗೆ ನೆನೆಯ ಬಂದಿದ್ಯಾ ಅಂತ ಆಯಿತು. ಈಗ ನೋಡು, ಆಸ್ತಿ ಪಾಸ್ತಿ ಎಲ್ಲನೂ ಏನು ನಾನೇನು ಕಳ್ಕೊಂಡಿಲ್ಲ. ಎಲ್ಲ ನನ್ನ ಎಂಡ್ರ ಹೆಸರ್ನಾಗೈತೆ. ನಾನಂತೂ ಆರಾಮಾಗಿದ್ದೀನಿ. ಅಯ್ಯೋ, ನಿನ್ನ ಪಾಡು ನೋಡಿದ್ರೆ ನನಗಂತೂ ನೊಗ ಬರ್ತದೆ. ಅಯ್ಯೋ, ಇಷ್ಟು ದಿನ ನಾನು ಬೇಜಾರಾಗಿದ್ದೆ ಸಾವುಕಾರೆ. ಎಂಥ ಗತಿ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಶಾನೆ ಬೇಜಾರಾಗಿದ್ದೆ. ಆದರೆ ಏನು ಮಾಡನಿ, ಅದು ಯಾಕೋ ನೆನ್ನೆಯಿಂದ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಓಹೋ, ಅಂಥ ಖುಷಿ ಏನು? ಈ ಮಗುಗೆ ತಂದೆ ನೀವೇ ಅಂತ ಗೊತ್ತಾದಾಗಿಂದ ಅದೇನೋ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ. ಇದೇನು ಹೇಳ್ತಾ ಇದೆಯಾ? ಈ ಮಗಿಗೆ ತಂದೆ ನಾನಾ? ನೋಡು, ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ ನಾನು. ಈ ಮಗುಗೂ ನಂಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ನೀನು ನನ್ನ ತಲೆ ಮೇಲೆ ಕೊಟ್ಟಕ್ಕೆ ಹೋಗ್ಬೇಡ. ಏನು ಅನ್ಕೊಬಿಟ್ಟಿದ್ಯಾ? ಈ ಮಗ ನಂದು ಅಂತ ಹೇಳ್ತಾ ಇದೆಯಾ? ಸಾಧ್ಯ ನೆನೆಯ ಇಲ್ಲ. ಈ ಮಗ ನಂದಾಗಿರಕ್ಕೆ ಸಾಧ್ಯ ಅಂದರೆ ಸಾಧ್ಯ ನೆನೆಯ ಇಲ್ಲ. ಅಯ್ಯೋ, ಎಲ್ಲ ತಿಳ್ಕೊಂಡು ನೆನೆಯ ಬಂದಿರೋದು. ಬೇಡ ಬಿಡಿ. ನಿಮ್ಮ ಹತ್ರ ಹೋಗ್ಬಿಟ್ಟು ಇನ್ನೇನು ಮಾತಾಡಲಿ ನಾನು? ನಿಮ್ಮ ಹತ್ರ ಎಷ್ಟು ಮಾತಾಡಿದ್ರು ವೇಸ್ಟ್ ನೆನೆಯ. ಅದಕ್ಕೆ ಹೋಗ್ಬಿಟ್ಟು ಸೀದಾ ನಿಮ್ಮ ಎಂಡ್ರ ಹತ್ರ ಹೋಗ್ಬಿಟ್ಟು, ಅಯ್ಯೋ ಅಕ್ಕ, ನಾನು ನಿನ್ನ ತಂಗಿ ಕಣಕ್ಕ, ಈ ಮಗ ನಿಂದೆ ಕಣಕ್ಕ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ನಿನ್ನ ಎಂಡ್ರ ಹತ್ರ ಸರಿಯಾಗಿ ನಿನಗೆ ಮಾನ ಮರ್ವದಿ ಕಳಿತೀನಿ. ಅವಾಗ ನನ್ನ ಪಾಪ ಈ ಮಗಿನ ಮಗ ನೋಡ್ಕೊಬಿಟ್ಟು ನನ್ನ ಗಂಡ ಅನ್ಯಾಯ ಮಾಡೋನಲ್ಲ ಅಂತ ಹೇಳ್ಬಿಟ್ಟು ನಿನ್ನೂ ಅದು ಈಚೆ ಕಡೆಗೆ ಜಾಡ್ಸೋದು ಈಚೆ ಕಡೆಗೆ ಹಾಕಿ ಆಮೇಲಿಂದ ನನಗೂ ಏನಾರ ಒಂದು ಕೊಟ್ಬಿಟ್ಟು ಕಳಿಸ್ತಾಳೆ. ಆವಾಗ ನಾನು ನೆಮ್ಮದಿಯಾಗಿರ್ತೀನಿ ಬಿಡು. ಅಯ್ಯೋ ಪಾಪ, ಆಮೇಲೆ ನಿಮ್ಮ ಗತಿ ನೋಡಕ್ಕಂತೂ ನನ್ನ ಕೈಲಾಗಕ್ಕಿಲ್ಲ. 3 ನಾಮನೇ ಅಲ್ವಾ? ಅದಕ್ಕೂ ಜಾಸ್ತಿ ನಿಮ್ಗೆ ಏನು ಸಿಗಕ್ಕಿಲ್ಲ. ಆಗಲೇ ನೀವು 3 ನಾಮ ಹಾಕೋಬಿಟ್ಟಿದ್ದೀರಾ. ಇನ್ನೊಂದು 3 ನಾಮ ಹಾಕಿದ್ರೆ ಏನು ತೊಂದರೆ ಆಗಕ್ಕಿಲ್ಲ ಬಿಡಿ. ಶಾರದಿ, ನೋಡು, ಸುಮ್ಮನೆ ಇದ್ಬಿಡು. ಇದು ನನ್ನ ಮಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು, ನಿಮ್ಮ ಮಗ ಅಂತ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದಿರೋದು ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ನೋಡಿ ಮಾಡಿ ಬಂದಿರೋದು. ಸರಿ ಬಿಡಿ, ನಿಮ್ಮ ಹತ್ರ ನಾನು ಬಂದ್ಬಿಟ್ಟು ನ್ಯಾಯ ಕೇಳೋದು? ನಾನೇ ಹೋಗ್ಬಿಟ್ಟು ಎಲ್ಲಿ ನ್ಯಾಯ ಕೇಳಬೇಕು ಅಲ್ಲಿ ನ್ಯಾಯ ಕೇಳ್ತೀನಿ. ಸರಿನಾ? ಹೋಗ್ಬಿಟ್ಟು ಆರಾಮಾಗಿ ನ್ಯಾಯ ಕೇಳ್ಕೊಂಡು ನಿಮ್ಮ ಹೆಂಡ್ರ ಹತ್ರ ಬರ್ತೀನಿ. ನೀವು ಆರಾಮಾಗೆ ಇಲ್ಲೇ ನೆನೆಯ ಇರ್ರಿ. ಚೆನ್ನಾಗಿ ಎದುರಿಸ್ಬೇಕು ಕಳ್ಳ ನನ್ನ ಮಗನಿಗೆ. ಅಯ್ಯೋ, ಈಗ ತಾನೇ ನಾನು ನನ್ನ ಹೆಂಡತಿ ಇಬ್ಬರು ಒಂದಾಗಿದ್ದೀವಿ. ಅಯ್ಯೋ, ಈಗ ಮತ್ತೆ ಈ ಮನೆಯಾಳಿ ಬಂದ್ಬಿಟ್ಟು ಎಲ್ಲ ಹೇಳ್ಬಿಟ್ರೆ ನನ್ನ ಹೆಂಡತಿ ಜಾಡ್ಸೋದು ನಾನು ಈಚೆ ಕಡೆಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ತಿರುಪಿ ಎತ್ತಾಗತ್ತಿಗೆ ಬಂದ್ಬಿಡ್ತೀನಲ್ಲಪ್ಪ. ಬೇಡ. ಏನು ಮಾಡಲಿ ಇವಾಗ? ಮತ್ತೆ ನಾನು ಮೊದಲು ಥರ ಸ್ಥಿತಿಗೆ ಬಂದ್ಬಿಟ್ರೆ ನನಗೆ ಯಾರೂ ತುಪ್ಪ ಹಾಕೋರಿರಕ್ಕಿಲ್ಲ. ಅಯ್ಯೋ ಬೇಡ. ಈಗ ಏನು ಮಾಡಲಿ? ಇವಳನ್ನ ಹೆಂಗೆ ಸುಮ್ಮನಿರಿಸ್ಲಿ? ಇವಳನ್ನ ಸಾಯಿಸ್ಬಿಡ್ಲಾ? ಅಯ್ಯೋ ಬೇಡ. ಜೈಲಿಗೆ ಹೋಗ್ಬಿಡ್ತೀನಿ. ಏನಪ್ಪ ಮಾಡಲಿ? ಶಾರದಿ, ಶಾರದಿ!
ಶಾರದಿ ನಿಂತ್ಕಳೆ ಹೋಗ್ಬಿಟ್ಟು ನಾನು ಎಂಡ್ರಿಗೆ ಹೇಳ್ಬಿಡ. ಈಗ ನಾನು ಎಂಡ್ರ ಜೊತೆ ನಾನು ಹೆಂಗೋ ಸುಖವಾಗಿ ಆರಾಮಾಗಿದ್ದೀನಿ. ನೋಡು ನಿನಗೇನು ಸಹಾಯ ಬೇಕೋ ಕೇಳಿ ಮಾಡ್ತೀನಿ. ಹಿಂಗೆಲ್ಲ ಹೋಗ್ಬಿಟ್ಟು ಮಾತ್ರ ಹೇಳಕ್ಕೆ ಹೋಗ್ಬೇಡ. ನಾನು ಎಂಡ್ರು ಮೊದಲೇ ಅನುಮಾನದ ಪಿಸಾಚಿ. ಆಮೇಕಿಂದ ನನಗಂತೂ ಈ ಬೀದಿನಾಗ ಬೀಳ್ಬೇಕಾಯ್ತದೆ. ನಿಂಗೆ ಏನು ಸಹಾಯ ಬೇಕು ಕೇಳು, ನಾನು ಮಾಡ್ತೀನಿ ಕೇಳು. ಅಯ್ಯೋ ಹೌದಾ, ಏನು ಸಹಾಯ ಬೇಕಾದ್ರೂ ಮಾಡ್ತೀರಾ ನನಗೆ? ಇಲ್ಲ ಅಂದಿದ್ದಂಗೆ ಕೇಳು, ಅದೇನು ಸಹಾಯ ಬೇಕಾದ್ರೂ ಮಾಡ್ತೀನಿ. ನಾನಂತೂ ದೇವ್ರ ಹಣೆಗೂ ನಾನು ಎಂಡ್ರ ಹತ್ರ ಮಾತ್ರ ಇಲ್ಲಿ ಉಗಿಸ್ಕೊಳಕ್ಕೆ ಹಾಕಿಲ್ಲ ನನಗಂತೂ. ನೋಡು ಈಗ ಸರಿ ಹೇಳು, ಏನು ಸಹಾಯ ಮಾಡಬೇಕು? ಆದರೆ ನಂಗೆ ಒಂದು ಗೊತ್ತಾಯ್ತಿಲ್ಲ, ನಿನ್ನ ಜೊತೆ ನಾನು ಯಾವಾಗ ಇದ್ದೆ ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಪೇಪರ್ ಇರಿಸ್ಕೊಂಡಿದ್ದೆ ಅಲ್ಲ, ಅವಾಗೇನಾದ್ರು ಕುಡಿಸ್ಬಿಟ್ಟು ಏನಾರು ಮಾಡಿಸ್ಬಿಟ್ಟ ಏನೇ? ನಾನಂತೂ ನೀನು ಮುಟ್ಟು ಇಲ್ಲ ಅಂತ ನನಗೆ ಅನ್ನಿಸ್ತೈತೆ. ನನಗೆ ಗೆಪ್ತಿನೇ ಇಲ್ಲ, ಆದರೆ ಮಗ ಹೆಂಗೆ ಹುಡ್ತು ಅಂತಲೇ ಗೊತ್ತಾಯ್ತಿಲ್ಲ. ನೀನು ಕಂತ್ರಿ ಏನು ಬೇಕಾದರೂ ಮಾಡಿರ್ತೀಯ, ಒಪ್ಕೋತೀನಿ. ಸರಿ ಹೇಳು, ನಿಂಗೆ ಏನು ಬೇಕು ಹೇಳು. ನನ್ನ ಎಂಡ್ರು ಕಿವಿಗೆ ಮಾತ್ರ ವಿಷಯ ಬಿಡಬಾರ್ದು. ಯಾಕಂದರೆ ನನ್ನ ಎಂಡ್ರು ಈಗ ತಾನೇ ಸರಿ ಹೋಗೋಳೆ. ಮತ್ತೆ ಅವಳನ್ನ ಕಳ್ಕೊಂಡು ಮತ್ತೆ ಆಸ್ತಿ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಅದೇನು ಅಂತ ಹೇಳು. ಏನೋ ನೀನು ಬೇಕಂತಾನೆ ಏನೋ ಮನಸ್ಸಿಗೆ ಇಟ್ಕೊಂಡು ಏನಿಯಾ ಬಂದಿದ್ಯಾ ಅಂತ ನಂಗೆ ಸಣ್ಣ ಗೊತ್ತು. ಅದೇನು ಬೇಕು ಅಂತ ಹೇಳ್ಬಿಟ್ಟು ಕೇಳು. ಹಾಂ, ಹೀಗೆ ಬಂದರೆ ನೋಡಿ ದಾರಿಗೆ. ನನ್ನ ದಾರಿಗೆ ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು. ನನ್ನ ಮನೆ ನನ್ನ 2 ಎಕರೆ ಜಮೀನು ನನಗೆ ವಾಪಸ್ ಬೇಕು. ಲೇ ಶಾರದಿ, ಈಗ ಅದೆಲ್ಲ ನನ್ನ ಎಂಡ್ರ ಹೆಸರಿನಾಗೈತೆ. ನಿನಗೂ ಗೊತ್ತಲ್ಲ, ನೀನು 2 ಎಕರೆ ಜಮೀನ ಕೊಟ್ಟರೆ ಫ್ಯಾಕ್ಟ್ರಿ ಎಲ್ಲನೂ ಅದೆಲ್ಲ ಕೋರ್ಟು ಬಿದ್ದೈತೆ. ಅದೆಲ್ಲ ನಮ್ಮ ಕೈಗೆ ಇವಾಗ ಸೇರಕ್ಕಿಲ್ಲ ಅಂತ. ಸರಿ, ನನ್ನ ಮನೆ ನನಗೆ ವಾಪಸ್ ಬೇಕು. ಅಯ್ಯೋ ಶಾರದಿ, ನಿಂಗೆ ಯಾಕೆ ಅರ್ಥ ಆಯ್ತಿಲ್ಲ? ಆಸ್ತಿ ಪಾಸ್ತಿ ಎಲ್ಲ ನನ್ನ ಹೆಂಡತಿ ಹೆಸರಿನಾಗೈತೆ. ಏನೇನು ನನ್ನ ಹೆಸರಿನಾಗಿಲ್ಲ. ಪ್ರತಿಯೊಂದು ಅವಳ ಹೆಸರಿನಾಗೆ ಇರೋದು, ನನ್ನ ಹೆಸರಿನಾಗೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಈಗ ಅದನ್ನು ವಾಪಸ್ ಕೊಡು ಅಂತಂದರೆ ಎಲ್ಲಿಂದ ಕೊಡಲಿ? ಅದಕ್ಕೆ ಹೇಳಿದ್ದು, ನಿನ್ನ ಕೈಯಲ್ಲಿ ಏನು ಕಿಸಿಯಕ್ಕಿಲ್ಲ. ನಾನೇ ಹೋಗ್ಬಿಟ್ಟು ಎಲ್ಲ ವಾಪಸ್ಸು ನಿನ್ನ ಹೆಂಡತಿದಕ್ಕೆ ಹೋಗ್ಬಿಟ್ಟು ಹೆಂಗೆ ಇಸ್ಕೋಬೇಕು ಅಂತ ನಂಗೆ ಸಂದ ಗೊತ್ತು. ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಿಂಗೆ ಹೇಳಿದ್ದು. ನೋಡು, ಇತ್ಲಾಗ ಬಾ ಸುಮ್ಕೇನಿಯ. ನಾನೇ ನಿನ್ನ ಎಂಟ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಇಸ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಸರಿನಾ? ಇತ್ಲಾಗ ಬಾ ನೀನು. ಅಯ್ಯೋ ಶಾರದಿ, ಬ್ಯಾಡ ಕಣಮಿ, ಈಗೇನು ಹೇಳಕ್ಕೆ ಹೋಗ್ಬೇಡ. ನನ್ನ ಎಂಡ್ರು ನೀನು ಏನು ಹೇಳಿದ್ರು ನಂಬೋ ಪರಿಸ್ಥಿತಿನಾಗ ಅವಳೆ. ಸುಮ್ಮನೆ ಯಾಕೆ ಬೇಕು? ನೋಡು, ನಿಂಗೆ ಆ ಮನೆ ಬದಲು ಬೇರೆ ಮನೆ ಎಲ್ಲ ನಾನು ಒಂಥರ ಮನೆ ಕೊಡ್ತೀನಿ. ಸರಿನಾ? ನಾನು ಎಂಡ್ರ ಹತ್ರ ಇವಾಗ ದುಡ್ಡು ಎತ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ. ದುಡ್ಡು ಹೆಂಗೋ ಎತ್ಕೊಬಿಡ್ಬೋದು, ಆದರೆ ಆಸ್ತಿ ಎತ್ಕೊಳ್ಳೋದು ಕಷ್ಟ ಐತೆ. ನಿಂಗೆ ಯಾಕೆ ಈಗ ಬೇರೆ ಕಡೆ ಎಲ್ಲಾದ್ರೂ ನಿನಗೆ ಒಂದು ಮನೆ ತಾನೆ, ಮನೆ ಕೊಡ್ತೀನಿ ನಿಂಗೆ. ಸರಿನಾ? ಅಯ್ಯೋ, ಬರೀ ಮನೆ ಕೊಟ್ಟರೆ ಸಾಲದು. ಆ 2 ಎಕರೆ ನಂದ್ರೊಳಗಡೆ ಫ್ಯಾಕ್ಟ್ರಿ ಕಟ್ಟಿದೆಯಲ್ಲ, ಆ ಫ್ಯಾಕ್ಟ್ರಿನೂ ಕೋರ್ಟ್ ತೀರ್ಮಾನ ಆದಾಗ ಆ ಫ್ಯಾಕ್ಟ್ರಿ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳ್ಬೇಕು. ಸರಿ ಆಯಿತು. ಆ ಫ್ಯಾಕ್ಟ್ರಿ ಬಂದಮೇಲೆ ಆ ಫ್ಯಾಕ್ಟ್ರಿ ನಿನ್ನ ಹೆಸರಿಗೆ ನೀನು ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ನನ್ನ ಎಂಡ್ರು ಮಾತ್ರ ಏನು ಹೇಳಕ್ಕೆ ಹೋಗ್ಬೇಡ ಅಷ್ಟೇ ನೀನು. ಸರಿ ಆಯ್ತು. ನೋಡು, ನನಗೊಂದು ಅಂಗಡಿ ಮನೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಮನೆ ಹಂಗೆ ಒಂದು ಅಂಗಡಿ ಮನೆ ಎರಡನ್ನೂ ನಮ್ಮ ಹೆಸರಿಗೆ ಮಾಡಿಸ್ಕೊಡ್ಬೇಕು. ನೀನು ಆದಷ್ಟು ಬೇಗ ನಾಳೆ ಏನಿಯ ಮಾಡಿಸ್ಕೊಟ್ರೆ ನಮಗೆ ಭಾಳ ಉತ್ತಮ, ಭಾಳ ಒಳ್ಳೇದು. ನಾಳೆ ಏನಿಯ ಮಾಡಿಸ್ಕೊಟ್ರೆ, ನೀನು ಮಾಡಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನಂತೂ ನೀನು ಎರಡೋದಕ್ಕೆ ಏನಿಯ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಸರಿನಾ? ಒಂದು ಅಂಗಡಿ ಮನೆ, ಹಂಗೇನಿಯ ಒಂದಿರಕ್ಕೊಂದು ಮನೆ ಮಾಡಿಸ್ಕೊಡು ಸಾಕು. ಆಮೇಲೆ ನಿನ್ನ ಹೆಸರಿನಾಗೆ ಯಾವಾಗ ಆಸ್ತಿ, ನಿನ್ನ ಹೆಂಡತಿ ಹೆಸರಿನಾಗಿಂದ ಯಾವಾಗ ನಿನ್ನ ಹೆಸರಿಗೆ ಆಸ್ತಿ ಬರ್ತದೋ ಆವಾಗ ಎಲ್ಲನೂ ಅಂದರೆ ನನ್ನ ಮನೆ, ನನ್ನ 2 ಎಕರೆ ಜಮೀನು ನನ್ನ ಹೆಸರಿಗೆ ಮಾಡಿಸ್ಕೊಡ್ಬೇಕು. ಆಯಿತು. ಆದಷ್ಟು ಬೇಗ ನನ್ನ ಹೆಂಡತಿ ಹೆಸರಿಂದ ನನ್ನ ಹೆಸರಿಗೆ ಎಲ್ಲ ಆಸ್ತಿನೂ ಬರೆಸ್ಕೊತೀನಿ. ಆಮೇಲೆ ನಿನ್ನ ಹತ್ರ ಏನೇನು ಇಸ್ಕೊಂಡಿದ್ನೋ ಎಲ್ಲ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ಮಾತೇನಾರ ತಪ್ಪುದ್ರಿ ಅಂತ ಹೇಳ್ರಿ, ಅವಾಗ ನಿಮಗೆ ನಿಮ್ಮ ಮಾನ ಮರುವ ದಿನ ಬೀದಿನಾಗೆ ಊರಾಗೆ ಹರಾಜ್ ಹಾಕಿ ಎಸ್ಬಿಡ್ತೀನಿ. ಸರಿನಾ? ಆದಷ್ಟು ಬೇಗ ಒಂದು ಮನೆ, ಒಂದು ಅಂಗಡಿ ಮನೆ ಪಟ 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 ಅಂತ ನೋಡ್ಬಿಡಿ. ನನಗೂ ನನ್ನ ಗಂಡಕ್ಕೂ ಇರೋಕ್ಕಾಯ್ತಿಲ್ಲ. ನನ್ನ ಗಂಡಗೇನಾರ ವಿಷಯ ಹೇಳ್ದೆ ಅಂತ ಹೇಳಿದ್ರೆ ನನ್ನ ಗಂಡ ಸುಮ್ಕೆ ಬಿಡ್ತಾನೆ ಅಂತ ಅನ್ಕೊಂಡ್ರೆ ನಿಮ್ಮ ಮಾನ ಮರೋದಿನ ಬೀದಿನ ಗರ್ಜ್ ಹಾಕ್ಬಿಡ್ತಾನೆ. ನಾನು ಪಾಪ ನನ್ನ ಗಂಡಂಗೆ ವಿಷಯ ಏನು ಹೇಳ್ಬಾರ್ದು, ಅವ್ರ ಮಗನೇ ಅನ್ಕೊಂಡು ಆರಾಮಾಗಿ ಅವನೇ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಇವನಿ. ಸರಿ ಹೋಗಿ, ಆದಷ್ಟು ಬೇಗ ನಂಗೆ ಒಂದು ಮನೇನ ರೆಡಿ ಮಾಡೋಗಿ. ಸರಿ, ಇದೇ ಊರಾಗೆ ಬೇಕಾ? ಮತ್ತೆ ಇನ್ನೇನು ಬೇರೆ ಊರಾಗ ಬೇಕಾ? ಇದೇ ಊರಾಗೆ ನೀನು ಬೇಕು. ಸರಿ ಆಯಿತು. ಯಾವುದಾದ್ರೂ ಒಂದು ಮನೆ ರೆಡಿ ಮಾಡ್ತೀನಿ. ಅಂಗಡಿ ಮನೆ ತಾನೆ, ಅಂಗಡಿ ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ ತಾನೆ, ಯಾವುದೋ ಒಂದು ರೆಡಿ ಮಾಡ್ತೀನಿ. ನನ್ನ ಹೆಂಡ್ರ ಹತ್ರ ಹೆಂಗಾನ ಮಾಡಿ ಏನಕ್ಕನ ದುಡ್ಡು ಇಸ್ಕೊಂಡು ಎಲ್ಲ ನಿಂಗೆ ರೆಡಿ ಮಾಡ್ಕೊಡ್ತೀನಿ. ಆದರೆ ಮಗ ಸರಿ ಬಿಡು, ಆಯಿತು. ನೀನೀಗ ಹೋಗು, ನನ್ನ ಹೆಂಡ್ರ ತಕ್ಕ ಮಾತ್ರ ಹೋಗ್ಬೇಡ. ಸರಿ ಆಯಿತು. ಎಲ್ಲರೂ ಎದುರಿಸ್ತಿದ್ದೆ, ಈ ಶಾರದಿ ನನ್ನೇ ಎದುರಿಸಂಗೆ ಹೋಗ್ಬಿಟ್ಲ ಈ ಮನ್ಯಾಳಿಗೊಂದು ಗತಿ ಕಾಣಿಸ್ಬೇಕಲ್ಲ. ಆ ಮಗ ನಂದೇನದಕ್ಕೆ ಸಾಕ್ಷಿ ಏನು? ಈಗ ನನ್ನ ಹೆಂಡತಿ ಸಾಕ್ಷಿ ಪಾಕ್ಷಿ ಎಲ್ಲ ಕೇಳಕ್ಕಿಲ್ವಲ್ಲ, ಒಂದೇ ಕಿತ ದರುಂದೇಟ್ ಆಗ್ತಾಳಲ್ಲ. ಹೋದರೆ ಒಂದು ಮನೆ, ಒಂದು ಅಂಗಡಿ ಮನೆ ಹೋಯ್ತದೆ. ಆಸ್ತಿ ಪಾಸ್ತಿ ಎಲ್ಲ ನನ್ನ ಹೆಂಡತಿ ಹತ್ರ ಬರ್ಸ್ಕೋಬೇಕು ಅಂದರೆ ನಾನು ಒಳ್ಳೆನಾಗಲೇಬೇಕು, ಒಳ್ಳೆಯ ಥರ ಆ್ಯಕ್ಟಿಂಗ್ ಮಾಡಲೇಬೇಕು. ಅದಕ್ಕೆ ಶಾರದಿಗೆ ಆಳು ಬಿದ್ದೋಗ್ಲಿ, ಒಂದು ಅಂಗಡಿ ಮನೆಯೂ ಒಂದು ಮನೆ ಹತ್ತಾಗೆ ಕೊಟ್ಬಿಡ್ತೀನಿ. ನನ್ನ ಹೆಸ್ರಿಗೆ ಜಮೀನು ಬರಲಿ, ಆಮೇಲೆ 10 ಪೈಸನೇ ಇವಳು ಕೊಡೋದಿಲ್ಲ ಏನು ನಾನು.